ಬಾಂಧವರಿಗೆ ನಮಸ್ಕಾರಗಳು. ಈಗಾಗಲೇ ರಾಜ್ಯ ಸರ್ಕಾರಿ ನೌಕರರಿಗೆ ನಗದು ರಹಿತ ಆರೋಗ್ಯ ಯೋಜನೆ ಜಾರಿಗೆ ತಂದಿದ್ದು, ಆ ಯೋಜನೆ KASS ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್. ಈ ಯೋಜನೆಗೆ ಒಳಪಡಬೇಕಾದರೆ ನಮ್ಮ HRMS ಲಾಗಿನ್ನಲ್ಲಿ ನಮಗೆ ಅವಲಂಬಿತರಾಗಿರುವ ಸದಸ್ಯರನ್ನು ಸೇರ್ಪಡೆಗೊಳಿಸಬೇಕು. ಆ ಸೇರ್ಪಡೆಗೊಳಿಸಬೇಕಂದ್ರೆ ನಾವು HRMS ಲಾಗಿನ್ ಆಗಿ ಎಲ್ಲ ಅವಲಂಬಿತರ ಆಧಾರ್ ಕಾರ್ಡ್ಗಳ ಮುಖಾಂತರ ಅವರನ್ನು ಸೇರ್ಪಡಿಸಿಕೊಳ್ಳಬಹುದು. ಈ ವಿಡಿಯೋದಲ್ಲಿ ಯಾವ ರೀತಿ ಅದನ್ನು HRMS ಲಾಗಿನಲ್ಲಿ ಸೇರ್ಪಡೆ ಮಾಡಬೇಕೆಂಬುದನ್ನು ತಿಳಿದುಕೊಳ್ಳೋಣ. ಕ್ರೋಮ್ಗೆ ಹೋಗ್ಬೇಕು ಸರ್. ಕ್ರೋಮ್ಗೆ ಹೋಗಿ HRMS ಲಾಗಿನ್ ಅಂತ ಕೊಟ್ಬಿಟ್ರೆ ಕ್ಲಿಕ್ ಮಾಡಬೇಕು. ಇಲ್ಲಿ ಓಪನ್ ಆಗುತ್ತೆ, ಮಾನವ ಸಂಪನ್ಮೂಲ ನಿರ್ವಹಣಾ ವ್ಯವಸ್ಥೆಯ ಒಂದು ವೆಬ್ ಓಪನ್ ಆಗುತ್ತೆ. ಇಲ್ಲಿ ಎಡಬದಿಯಲ್ಲಿ ಡೌನ್ಲೋಡ್ ಕೇಳುತ್ತೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿದ ನಂತರ ಅಲ್ಲಿ KASS ಮೊಬೈಲ್ ಆ್ಯಪ್ ಅಂತ ಬರುತ್ತೆ. ಇಲ್ಲಿ ಬಂದಿದೆ ನೋಡಿರಿ, ಅಲ್ಲಿ 4 ಆಪ್ಷನ್ ಬರ್ತವೆ. 4 ಆಪ್ಷನ್ದಲ್ಲಿ 4ನೇ ಆಪ್ಷನ್ KASS ಮೊಬೈಲ್ ಆ್ಯಪ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಡೌನ್ಲೋಡ್ ಎನಿವೆ ಅಂತ ಕೇಳುತ್ತೆ. ಡೌನ್ಲೋಡ್ ಎನಿವೆ ಕೊಡಬೇಕು. ಓಪನ್ ಆಯಿತು. ಅಲ್ಲಿ ಓಪನ್ ಕ್ಲಿಕ್ ಮಾಡಿದರೆ ಆ್ಯಪ್ ಇನ್ಸ್ಟಾಲ್ ಮಾಡ್ಕೋಬೇಕು. ಇದನ್ನು ಎಂಪ್ಲಾಯೀಸ್ HRMS ಆ್ಯಪ್ ಅಂತ ಬರುತ್ತೆ, ಅದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಓಪನ್ ಕೊಡಬೇಕು. ಓಪನ್ ಕೊಟ್ಟ ನಂತರ ನಾವು ಈ ಲಾಗಿನ್ಗೆ ಯೂಸರ್ ID ಪಾಸ್ವರ್ಡ್ ಕೊಡ್ಕೋಬೇಕು. ಮೊದಲಿಗೆ ನಾವು ಇಲ್ಲಿ ಕೆಳಗಡೆ ಇದೆ ನ್ಯೂ ಯೂಸರ್ ಅಂತ ಕೊಡಬೇಕು. ಕೆಳಗಡೆ ಲಾಸ್ಟು ಏನೇನು ಬಂದಿದೆ KZD ಯೂಸರ್ ID, ಪಾಸ್ವರ್ಡು, ಎಂಟರ್ ಕ್ಯಾಪ್ಚರ್ ಅಂತ ಬಂದಿದೆ. ಬಟ್ ನಾವು ಮೊದಲಿಗೆ ಲಾಗಿನ್ ಆಗೋದ್ರಿಂದ ನ್ಯೂ ಯೂಸರ್ ಅಂತ ಕೊಡಬೇಕು. ನ್ಯೂ ಯೂಸರ್ ಕೆಳಗಡೆ ಇದೆ, ನ್ಯೂ ಯೂಸರ್ ಕೊಟ್ವಿ. ಇಲ್ಲಿ KZD ನಂಬರ್ ಹಾಕಬೇಕು. ನಮ್ಮದು KZD ನಂಬರ, ಮೊದಲನೇ KZD ನಂಬರನ್ನು. ನಂತರ ಗೆಟ್ OTP ಕೊಟ್ಬಿಟ್ರೆ ಅದಕ್ಕೆ KZD ನಂಬರ್ ಹಾಕಿದರೆ ಆಟೋಮೆಟಿಕ್ಕಾಗಿ OTP ಬರುತ್ತೆ. ಗೆಟ್ OTP ಕೊಡಬೇಕು. ಆಟೋಮೆಟಿಕಲ್ಲಿ ರಿಜಿಸ್ಟರ್ ಆಗಿರುತ್ತೆ ಮೊಬೈಲು. OTP ಕೊಟ್ಟ ನಂತರ OTP ನಂಬರ್ ಬರುತ್ತೆ. ಇಲ್ಲಿ OTP ನಂಬರ್ ಬಂದಿದೆ. OTP ನಂಬರ್ನ ಹಾಕ್ಕೊಂಡು ಯೂಸರ್ ID ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೇಕು. ನಾವು ಈಗಾಗಲೇ 8 ಕ್ಯಾರೆಕ್ಟರ್ ಇರೋ ನಂಬರನ್ನು ಯೂಸರ್ ಪಾಸ್ವರ್ಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ನಂಬರನ್ನು ಹಾಕಿ ಮತ್ತೆ ಪುನಃ ಲಾಗಿನ್ ಆಗಬೇಕು. ಮೊದಲ KZD ನಂಬರ್ ಹಾಕಿ ನಾವು ಏನು ಪಾಸ್ವರ್ಡ್ ಸೆಟ್ ಮಾಡ್ಕೊಂಡಿರ್ತೀವಲ್ಲ ಆ ಪಾಸ್ವರ್ಡನ್ನು ಇಲ್ಲಿ ಹಾಕಿ ಕ್ಯಾಪ್ಚರನ್ನು ಹಾಕಿ ನಾವಿಲ್ಲಿ ವೆರಿಫೈ ಕೊಡಬೇಕು. ವೆರಿಫೈ ಕೊಟ್ಟ ನಂತರ ಸಕ್ಸಸ್ಫುಲ್ ಅಂತ ಬರುತ್ತೆ. ನಂತರ ಗೆಟ್ OTP ಕೊಡಬೇಕು. ಗೆಟ್ OTP ಕೊಟ್ಟರೆ OTP ನಂಬರ್ ಬರುತ್ತೆ. OTP ಕೊಟ್ಟ ನಂತರ ನಾವು ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ಈ ಪೇಜ್ ಓಪನ್ ಆಗುತ್ತೆ. ಗೌರ್ಮೆಂಟ್ ಆಫ್ ಕರ್ನಾಟಕ HRMS ಟು ಡೈರೆಕ್ಟರೇಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸರ್ವಿಸ್ ಆ್ಯಡ್ ಡಿಪಾರ್ಟ್ಮೆಂಟ್ ಡೀಟೇಲ್ಸ್ ಅಂತ ಬರುತ್ತೆ. ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಾವು ಇಲ್ಲಿ ನಮ್ಮದು ಪ್ರೊಫೈಲ್ ಓಪನ್ ಆಗುತ್ತೆ. ಯಾವ ಸ್ಕೂಲು, ನಮ್ಮ KZD ನಂಬರು, ನಮ್ಮ ನೇಮ್ ಬರುತ್ತೆ. ಇಲ್ಲಿ ನಾವು ಡಿಪೆಂಡೆಂಟ್ ಡೀಟೇಲ್ಸ್ನ ಹಾಕಬೇಕು. ಪ್ರತಿಯೊಂದು ಡಿಪೆಂಡೆಂಟ್ ಡೀಟೇಲ್ಸನ್ನ ಹಾಕಬೇಕು. ಒಂದು ಡಿಪೆಂಡೆಂಟ್ನ ಹಾಕಿದಾಗ ಮತ್ತೊಂದು ಆ್ಯಡ್ ಮಾಡಬೇಕಂದ್ರೆ ಆ್ಯಡ್ ಡಿಪೆಂಡೆಂಟ್ ಅಂತ ಹೋಗಬೇಕು. ಇಲ್ಲಿ ಆ್ಯಡ್ ಡಿಪೆಂಡೆಂಟ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಾವು ಡಿಪೆಂಡೆಂಟ್ಸ್, ಈಗ ನಾವು ಫಾರ್ ಎಕ್ಸಾಂಪಲ್ಲು ಸಿಂಗಲ್ ಕಪಲ್ ಇದ್ದರೆ ನನ್ನ ಹೆಂಡತಿ, ನನ್ನ ತಾಯಿ, ತಂದೆ, ಮಕ್ಕಳು ಸೇರ್ಕೋಬೋದು. ಅದೇ ರೀತಿ ಕಪಲ್ ಕೇಸಲ್ಲಿತ್ತಂದರೆ ನಮ್ಮ ಮನೆಯವರ ತಂದೆ ತಾಯಿ ಸೇರಿಸ್ಕೋಬೋದು. ಮತ್ತು ನಾವು ಹಾಕಬೇಕಾದ್ರೆ ನನ್ನ ಹೆಂಡತಿ, ನನ್ನ ಮಕ್ಕಳು ಸೇರಿಸ್ಕೋಬೋದು ಮತ್ತು ನಮ್ಮ ತಂದೆ ತಾಯಿನೂ ಸೇರಿಸ್ಕೋಬೋದು. ಈ ರೀತಿ ಹಾಕ್ಕೋಬೋದು. ಅದನ್ನು ನೇಮ್ ಕೇಳುತ್ತೆ, ಆಧಾರ್ ಆ್ಯಸ್ ಪರ್ ಆಧಾರ್ ಅಂತ ಕೇಳುತ್ತೆ, ರಿಲೇಷನ್ಶಿಪ್ ಕೇಳುತ್ತೆ. ಎಲ್ಲ ಮಾಹಿತಿಗಳನ್ನು ನಾವು ತುಂಬಿ ಅಲ್ಲಿ ಒಂದು ಫೋಟೋ ಕೇಳುತ್ತೆ. ಫೋಟೋವನ್ನು ಕ್ಲಿಕ್ ಮಾಡಿಕೊಂಡು ಫೋಟೋ ಅಪ್ಲೋಡ್ ಮಾಡಿದ ನಂತರ ಸಕ್ಸಸ್ಫುಲಿ ಅಂತ ಬರುತ್ತೆ. ಸಕ್ಸಸ್ಫುಲಿ ಅಂತ ಬಂದು ನಮ್ಮ ಲಾಗಿನಲ್ಲಿ ಶೋ ಆಗುತ್ತೆ. ಹೀಗೆ ನಮ್ಮ
ಪ್ರತಿಯೊಬ್ಬರ ಅವಲಂಬಿತರ ಲಾಗಿನನ್ನು ಮಾಹಿತಿಯನ್ನು ಹಾಕಬೇಕು. ಇಲ್ಲಿ ಶೋ ಆಗುತ್ತೆ. ಶೋ ಆಗುವಾಗ ಅಲ್ಲಿ ನೇಮ್ ಆಫ್ ದಿ ಡಿಪೆಂಡೆಂಟ್, ರಿಲೇಷನ್ಶಿಪ್, ಆ್ಯಕ್ಷನ್, ಅಪ್ರೂವಲ್ ಸ್ಟೇಟಸ್ ಅಂತ ಇದೆ. ಅಪ್ರೂವಲ್ ಸ್ಟೇಟಸಲ್ಲಿ ನಮ್ಮ DDO ಲಾಗಿನ್ನ ಅವರು ಅಪ್ರೂವಲ್ ಕೊಡ್ತಾರೆ, ಆವಾಗ ನಮ್ಮದು ಅಪ್ರೂವಲ್ ಆಗಿದೆ ಅಂತ ಲೆಕ್ಕ. ಇಲ್ಲಿ ಆ್ಯಕ್ಷನಲ್ಲಿ ವ್ಯೂ ಅಂತ ಇದೆ. ವ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ನಮ್ಮ ಮಾಹಿತಿಯನ್ನು ತುಂಬಿರೋ ಎಲ್ಲ ಮಾಹಿತಿ ತೋರಿಸುತ್ತೆ. ಅದೇ ರೀತಿಯಾಗಿ ನಾವು ಎಡಿಟ್ ಮಾಡ್ಕೋಬೋದು. ಎಡಿಟ್ ಮೇಲೆ ಕ್ಲಿಕ್ ಮಾಡಿದರೆ ಎಡಿಟನ್ನು ನಾವು ಏನಾದರೂ ತಪ್ಪುಗಳು ತುಂಬಿದರೆ ಅದನ್ನು ಎಡಿಟ್ ಮಾಡಿ ಮತ್ತೆ ನಾವು ಹಾಕ್ಕೋಬೋದು. ತದನಂತರ ಡಿಲೀಟು ಮಾಡ್ಕೋಬೋದು. ಇವುಗಳನ್ನು ಮತ್ತೆ ಇನ್ನೊಬ್ಬರು ಸದಸ್ಯರನ್ನ ಸೇರ್ಪಡೆ ಮಾಡ್ಕೊಳ್ಬೇಕಂದ್ರೆ ಅಲ್ಲಿ ಆ್ಯಡ್ ಡಿಪೆಂಡೆಂಟ್ ಅಂತ ಹೋಗಬೇಕು. ಹೀಗೆ ಅಷ್ಟು ಮಾಹಿತಿಗಳನ್ನು ಆಧಾರ್ ಕಾರ್ಡ್ ಪ್ರಕಾರ ತುಂಬಿ ನಂತರ ಫೈನಲ್ ಆಗಿ ಈಗಾಗಲೇ ಎದಿಂದ A4 ನಮೂನೆಯನ್ನು ತುಂಬಿರುವ ಒಂದು PDF ತುಂಬಿಕೊಂಡು ಅದನ್ನು ಒಂದೇ PDF ಚೂಸ್ ಫೈಲ್ ಅಂತಿದೆ, ಅಲ್ಲಿ ಡಾಕ್ಯುಮೆಂಟು, ಅಲ್ಲಿ ಹೋಗಿ ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟು ತದನಂತರ ಅಲ್ಲಿ ನಮ್ಮದು ಲಾಗಿನಲ್ಲಿ HRMS ಇದರಲ್ಲಿ KS ಆ್ಯಪಲ್ಲಿ ತುಂಬಿದೆ ಅಂತ ತಿಳಿದುಕೊಳ್ಬೋದು. ಮಾಹಿತಿಗಾಗಿ ಧನ್ಯವಾದಗಳು. ಅವಶ್ಯಕತೆ ಇರುವವರು ಬಳಸಿಕೊಳ್ಳಬಹುದು.